ಅವ್ರೇನ್ ಬೇಕಲ್ಲ ಮಾಡಲ್ಲಪ್ಪ. ನೀನು ಕೇಳಿದ್ರೆ ಇದೆ ಎಲ್ಲ ಕುತ್ಕೊಂಡು ಮಾತಾಡೋಣ ಬಿಡಿ ಸ್ವಲ್ಪ ಮಾತಾಡೋಣ. ಆದೇಶ ಆಗ್ಬೇಕು. OS ಆರ್ಡರ್ ಆಗಿರೋ ಆದೇಶ ಕೊಡು ಅಷ್ಟೇ. OS ಗೆಲ್ಲ ನೀನು ಏನು ಮಾಡಕ್ಕಾಗಲ್ಲ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಶಂಕರಪ್ಪ ಬಂದಿಲ್ಲ, ಚಲಪತಿ ಬಂದಿಲ್ಲ. ಇವಾಗ ನೀವು ಬಂದಿದ್ದೀರಾ, ನಮ್ಮೂರು ದೊಡ್ಡವ್ರ ಹತ್ರನ ಕರ್ಸಿದ್ವಿ. ಆಯ್ತಾ, ಸಂಬಂಧಪಟ್ಟವ್ರನ್ನ ಕರಿಬೇಕು ಅಂತ ನೀವು ದೊಡ್ಡವ್ರು ಹೇಳಿದ್ರೆ ದೊಡ್ಡವ್ರು ಏನ್ ಹೇಳಿದ್ರು? ಅವ್ರು ಬಂದಿಲ್ಲಪ್ಪ, ನಿಮ್ ಜಮೀನಲ್ಲಿ ಏನಿದೆ ಮಾಡ್ಕೊಳ್ಳಿ, ನಾವು ಬೇಕಂದ್ರೆ ವೇಸಿಗೆ ಹೋಗೋ ಅರ್ಜಿ ಕೊಡ್ತೀವಿ. ನಿಮ್ ದೊಡ್ಡವ್ರು ಯಾರು? ಚಂದ್ರಪ್ಪನ? ಯಾರು? ಶಂಕರಪ್ಪನ ನೀವು ಕೇಳಿದಾಗ ಬಂದಿಲ್ಲ ಅಂತ ಹೇಳಿ. ಬಂದಿಲ್ಲ. ಶಂಕರಪ್ಪ ಯಾರನ್ನಪ್ಪ ಕರಿಬೇಕಾಗಿರೋದು? ಇಲ್ಲೇ ನಮ್ಮ ನಂದೀಶ್. ನಂದೀಶ ಜಮೀನು ಹೆಂಗೆ ಅರ್ಥ ಆಗ್ಬೇಕು. 4 ಭಾಗ ಬರಬೇಕಿದೆ. ನೀವು ಮಾಡಿ, ನಾವು ಅಗ್ರಿಕಲ್ಚರ್ ಜಮೀನ ಯಾರು ವೇಕೇಟ್ ಮಾಡಿ ಅಂತ ಹೇಳಕ್ ಬರೋದು. ಹಂಗೇನಾದ್ರು ಆಯ್ತು ಅಂದ್ರೆ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಅಂದ್ರೆ ಬುಧವಾರ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ರಿಜಿಸ್ಟರ್ ಮಾಡಿ. ಅದಾದ್ಮೇಲೆ ಎಸಿಗೆ ಅರ್ಜಿ ಕೊಟ್ಟಿವಿ. ಮೇಡಮ್, ಈ ತರ ನಮ್ ತೊಂದರೆ ಆಗಿದೆ, ಸ್ಥಿತಿ ಮಾಡಿ ಆನ್ಸರ್ ಮಾಡಕ್ಕೆ ಅವಕಾಶ ಮಾಡಿಕೊಡಿ. ಎಸಿ ಕೋರ್ಟಲ್ಲಿ ಡಿಕ್ಲೇರ್ ಆಗಿಲ್ಲ, ನೀವ್ ಹೆಂಗ್ ಇಲ್ಲಿ ಬಂದಿದ್ರಾ ಅಂತ ಕೇಳಿದ್ರೆ, ಎಸಿ ಕೋರ್ಟಲ್ಲಿ ಡಿಕ್ಲೇರ್ ಆಗಿಲ್ಲ ಅಂತಾನೆ ಯಾರು ಬರೋದ್ ಬೇಡ ಅಂದ್ಬಿಟ್ಟು ನಾವು ಬೇಲಿ ಆಗ್ತಾ ಇರೋದು. ನೀವು ಅಲ್ಲಿ ಬೋರ್ಡ್ ಓದೆ, ಅಕ್ರಮ ಸ್ವಾಧೀನ ತಡೆಯಲು ಬೇಲಿ ಆಗ್ತಾ ಇದ್ರಿ OS 61/2026 ಅಲ್ಲಿ. ಇಲ್ಲ, ನೀವು ಎಸಿ ಕೋರ್ಟ್ ಬನ್ನಿ, ಅಲ್ಲಿ ಡಿಕ್ಲೇರ್ ಆಗ್ಲಿ. ಈಗ ನಾವೇ ಯಾರು ಪ್ರವೇಶ ನೀನು ಕೇಸ್ ಹಾಕಿ ಎಷ್ಟು ದಿನ ಆಯ್ತಪ್ಪ? 2020 ಹಾಕಿದ್ರಿ. ಹಾಕಿದ್ಯಾ? ಏನಾಯ್ತು 2020? ಅದು OS ಇತ್ತು, ಸ್ಟೇ ಇತ್ತು. ಇವ್ರು ಮತ್ತೆ ಮಾರಾಟ ಮಾಡ್ಕೊಂಡು ಒಳಗಡೆ ಮಾಡ್ಕೊಂಡು ಹೋದ್ರು. ಇವಾಗ ಮತ್ತೆ 61 ನಲ್ಲಿ ಸ್ಟೇ ನಲ್ಲಿ ಇದೆ. ಅದು ಸ್ಟೇ ಇದೆ. ಇದು 61 ಸ್ಟೇ ಇದೆ. ಟೋಟಲ್ 47 ಗುಂಟೆ ಸ್ಟೇ ಇದೆ. ಒಂದು ಪಿತ್ರಾಜಿತ ಬರ್ಬೇಕು. ಸಪೋಸ್ ಶಂಕರಪ್ಪನ್ ಮಾಡ್ಬೇಕಂದ್ರೆ ಅವ್ರಪ್ಪ ಇಲ್ಲ ಪೌತಿ ಮಾಡಿದಾನೆ ಅಂತಾನೆ ಇಟ್ಕೊಳ್ಳಿ. ಅವ್ರ ಅಪ್ಪನಿಗೆ ನಾವೇ ಮಾಡ್ಕೊಟ್ಟಿಲ್ಲ. ಆ ಅಪ್ಪನಿಗೆ 5 ಜನ ಅಣ್ಣ ತಮ್ಮಂದಿದ್ದಾರೆ, ಒಂದು ತಂಗಿ ಇದ್ದಾಳೆ. ಪಿತ್ರಾಜಿತ ಆಸ್ತಿ ಯಾರಿಗೆ ಬರ್ಬೇಕಿತ್ತು? ಅದು ಸರ್ಟಿಫೈ ಮಾಡೋದು ಯಾರು? ಕೋರ್ಟ್ ಸರ್ಟಿಫೈ ಮಾಡ್ಬೇಕು. ನಾವು ಅಗ್ರಿಕಲ್ಚರ್ ಮಾಡ್ಕೊಬೇಕು ನಮ್ಮ ಜಾಗದಲ್ಲಿ. ನಮ್ಮ ಜಾಗದಲ್ಲಿ ನಾವು ವ್ಯವಸ್ಥೆ ಮಾಡ್ಬೇಕು. ಕೋರ್ಟ್ ತೀರ್ಮಾನ ಆಗ್ತದೆ. ನೀವ್ ಹೆಂಗಣ ಬಂದ್ರಿ? ಇಲ್ಲ, ಕೋರ್ಟ್ ಅಲ್ಲಿ ಇದೆಯಲ್ಲ ನಮ್ ಜಮೀನು, ಸಬ್ಮಿಟ್ ಮಾಡಿದೀವಿ. ಕೇಳಿದ್ರಿ ನಮ್ಮ ಹತ್ರ ಏನಿದೆ ಅಂತ. ಕಾನೂನುಬದ್ಧವಾಗಿ ನಮ್ಮ ಹತ್ರ ಏನಿದೆಯೋ ಅದು ಕಾನೂನುಬದ್ಧವಾಗಿ ಸ್ಟೇಷನ್ ಅಲ್ಲಿ ಸೇರಿಸಿದ್ರಿ. ನಿಮ್ಮ ಹತ್ರ ಏನಿದೆಯೋ ನಿಮಿಷ ಮಾತಾಡ್ಬಿಡ್ತೀನಿ, ನೀವೇ ಮಾತಾಡ್ಕೊಂಡಿದ್ರಿ. ಕಾನೂನುಬದ್ಧವಾಗಿ ಏನ್ ಸೇರಿಸಬೇಕು ನೀಟಾಗಿ ನಮ್ಮ ಹತ್ರ ಏನ್ ಡಾಕ್ಯುಮೆಂಟ್ ಇದೆಯೋ, ಶಂಕರಪ್ಪ ಅನ್ನೋರು ನಮ್ಗೆ ಏನ್ ಮಾಡ್ಕೊಟ್ಟಿದ್ದಾರೋ ಎಲ್ಲ ನೀಟಾಗಿ ಕಾನೂನುಬದ್ಧವಾಗಿ ಸ್ಟೇಷನ್ ಅಲ್ಲಿ ಸೇರಿಸಿದೀವಿ. ನಿಮ್ಮ ಹತ್ರ ಏನಿದೆಯೋ, ನಿಮ್ದು ಅನ್ನೋದಕ್ಕೆ ಪ್ರೂಫ್ ಏನಿದೆಯೋ ನಿಮ್ದು ಎತ್ಕೊಂಡೋಗಿ ಸ್ಟೇಷನ್ ಸೇರಿಸಿ ಕಾನೂನುಬದ್ಧವಾಗಿ ಅವರು ನ್ಯಾಯ ಕೊಡ್ತಾರೆ. ತಲೆ ಕೆಡಿಸ್ಕೊಂತೀರಾ? ಸ್ಟೇಷನ್ಗೆ ನಾವು ಏನು ಅವ್ರು ಬೋಗಸ್ ಮಾಡಿದಾರೋ ಅದು ಕೊಟ್ಟಿದ್ವಿ. ಸ್ಟೇಷನ್ ನೀವ್ ಹೇಳ್ತೀರಾ? ಬೋಗಸ್ ಆಯ್ತು, ಅವ್ರು ಮಾಡ್ಕೊಂಡ್ರ ಪತ್ರ ಬೋಗಸ್ ಅಂತ ನೀವ್ ಹೆಂಗ್ ಹೇಳ್ತೀರಾ? ನಕಲಿ ನಮ್ ಜಮೀನು. ತಹಸೀಲ್ದಾರ್ ಬೋಗಸಾ?
ತಾಲೂಕ್ ಆಫೀಸ್ ಬೋಗಸ ಅದನ್ನ ರಿಜಿಸ್ಟರ್ ಆಗಿರೋದು ಡಿಸೈಡ್ ಮಾಡ್ತಾರೆ. ಮಾತಾಡೋಣ. ಒಂದು ನಿಮಿಷ ನಾನು ಮಾತಾಡ್ತೀನಿ ಸರ್, ಮಾತಾಡ್ತೀನಿ. ತಾಲೂಕ್ ಆಫೀಸ್ ಅಲ್ಲಿ ಸೇಲ್ ಡೀಡ್ ಆಗಿದೆ, ಏನೋ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಆಗಿದೆ, ಅರ್ಥ ಆಯ್ತಾ? ನೀನ್ ಹೇಳ್ಬೇಕಾದ್ರೆ ಬೋಗಸ್ ಅಂದ್ರೆ ಟೋಟಲ್ ಇಲ್ಲಿ ಆಗಿರೋದಲ್ಲ ಬೋಗಸ್ ಅಂದ್ರೆ ತಾಲೂಕ್ ಆಫೀಸು ಬೋಗಸ್, ರಿಜಿಸ್ಟ್ರೇಷನ್ ಬೋಗಸ್. ಫಸ್ಟ್ ಅದನ್ನ ಪ್ರೂವ್ ಮಾಡ್ಕೊಂಡು ಆಮೇಲೆ ಬನ್ನಿ. ನೀನು ಇಲ್ಲಿ ಜಮೀನ್ ಕೊಂಡ್ಕೊಂಡಿದ್ಯಲ್ಲ, ಮಾರಿರೋನ್ ಕರ್ಕೊಂಬರೋದು, ಕೊಂಡ್ಕೊಂಡಿದ್ಯಲ್ಲ ಅವ್ನು ಮಾರಿರೋನ್ ಕರ್ಕೊಂಬ. ನಾವು ಕರ್ಕೊಂಬರಕ್ಕಾಗಲ್ಲ ಸರ್, ನಾವು ನಮ್ ಜಮೀನ್ ಇದು. ಈ ಸಮಯ ನಮ್ದು ಜಮೀನು, ನೀವ್ಯಾಕೆ ನಮ್ಮನ್ನ ಖಾಲಿ ಮಾಡಿ ಅಂತೀರಾ? ಮಾಡ್ತೀರಾ? ಇದಕ್ಕೆಲ್ಲ ನಾವ್ ಎದ್ರುಕೊಂಡು ನಮ್ ಜಮೀನ್ ಇದು ನೋಡಪ್ಪ. ನಾನು ಡಾಕ್ಯುಮೆಂಟ್ ಸ್ಟೇಷನ್ ಜಮೀನ್ ಬಂದು ನೀನ್ ಮಾಡ್ತಾ ಇರೋದು, ಇದಕ್ಕೆ ನಿನ್ ಏನಾಗ್ತಿದೆ? ನ್ಯಾಯಾಲಯ ಕೊಟ್ಟಿದೀವಿ, ನ್ಯಾಯಾಲಯ ಕೊಟ್ಟಿದೀವಿ, ಕಾನೂನು ಬದ್ಧವಾಗಿ ನ್ಯಾಯಾಲಯ ಕೊಟ್ಟಿದೀವಿ. ಏನೇನ್ ಬೇಕೋ ಡಾಕ್ಯುಮೆಂಟ್ ಕೊಟ್ಟಿದೀವಿ. ಸ್ಟೇಷನ್ ಅಲ್ಲೂ ನಕಲಿ ಆಗಿರೋದಕ್ಕೆ ಇಂಡಸ್ಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಇನ್ನು ಇನ್ವೆಸ್ಟಿಗೇಟ್ ಬುಧವಾರ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ರು. ನೋಡೋಣ ಏನು ನೋಡಿಲ್ಲ ನೋಡಪ್ಪ, ಅವರು ಇನ್ವೆಸ್ಟಿಗೇಟ್ ಮಾಡ್ತೀರಿ ಅಂತ ಅವ್ನು ಇಲ್ಲ ಊರ್ ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿದ್ದಾರೆ. ಪೊಲೀಸ್ನವ್ರಿಗೆ ನೀವು ಕಂಪ್ಲೇಂಟ್ ಕೊಟ್ಟ ಮೇಲೆ ಆ ಪಾರ್ಟಿನ ನಿಮ್ಮನ್ನು ಕರೆದು ಡಿಸ್ಕಸ್ ಮಾಡಿಲ್ಲ ಯಾರು ಪೊಲೀಸ್ನವರು? ಇವಾಗ ನಾವು ಇದು ಫೆನ್ಸಿಂಗ್ ಹಾಕಕ್ ಬಂದಾಗ ನೀವು ಫೆನ್ಸಿಂಗ್ ಹಾಕ್ಬಿಡಿರಿ ಅಂತ ನಾವು ಅದಕ್ಕೆ ಸರ್ ಸಿವಿಲ್ ಅಲ್ಲಿ ಇದೆ, ಸಿವಿಲ್ ಅಲ್ಲಿ ಕೋರ್ಟ್ ಅಲ್ಲಿ ಯಾರಿಗೆ ನ್ಯಾಯಾಲಯ ಆಗುತ್ತೋ ಅದು ಆಗ್ಲಿ. ಅವ್ರು ಕರೆದಿಲ್ವಾ? ಅವ್ರು ಕರೆದಿರ ಅವ್ರು ಹೋಗ್ತಿಲ್ಲ ಅಂತ. ಯಾರು ಅವರು? ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ವೆಡ್ನೆಸ್ಡೇ, ಬುಧವಾರ ಬುಧವಾರ ಕೊಟ್ಟಿರೋದು. ಇಲ್ಲಿದೆ ನೋಡಿ, ನೀವೆಲ್ಲ ಇಲ್ಲಿ ದಯಾನಂದ್ ಸರ್ ಹತ್ರ ಡೈರೆಕ್ಟ್ ಆಗಿ ಕೊಟ್ವಿ. ಆಯ್ತಾ? ನಾವೇನಂತ ಕೊಟ್ವಿ ಸರ್, ಇದು ಪಿತ್ರಾಜಿತ ಆಸ್ತಿ, ಸೇಲ್ ಡೀಡ್ ಹಾಕೊಂಡಿರೋದು ಈ ತರ ಫೋರ್ಜರಿ ಮಾಡ್ಬಿಟ್ಟು ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದಾರೆ ಸರ್. ನಾವು ಅದು ಯಥಾಸ್ಥಿತಿಯಾಗಿ ಎಸಿಗೆ ಹೋಗಿ ಆರ್ಡರ್ ಕೊಟ್ಟಿದ್ವಿ. ನೀವು ಇದು ಇನ್ವೆಸ್ಟಿಗೇಷನ್ ಮಾಡಿ ಇದನ್ನ ಯಾರ್ಯಾರು ಫೋರ್ಜರಿ ಮಾಡಿದಾರೋ ಅಂತ ಹೇಳಿದ್ರು. ಇನ್ವೆಸ್ಟಿಗೇಷನ್ ಕಳ್ಸಿದೀವಿ ಅಂತ ಹೇಳಿದ್ರು. ವೆಯ್ಟ್ ಅಲ್ಲ ಸರ್, ಅಗ್ರಿಕಲ್ಚರ್ ಜಮೀನು ಸರ್. ಇಲ್ಲಿ ಸರ್ ವೆಯ್ಟಿಂಗ್ ನಾವು ಮಾಡೋಣ ಹೇಳಿ. ನಮ್ಮ ಜಮೀನು ಒಂದ್ ನಿಮಿಷ ನಾನು ಹೇಳ್ತೀನಿ ಸರ್, ಜಮೀನಲ್ಲಿ ಯಾರೋ ಒಬ್ಬನು ಏನೋ ಮಾಡಿರ್ತಾನೆ ಅಂದ್ರೆ ನೀವು ವೆಯ್ಟ್ ಮಾಡ್ಬೇಕಾ, ಅವ್ರು ವೆಯ್ಟ್ ಮಾಡ್ಬೇಕಾ? ಅಲ್ಲ, ಅದು ಟ್ರಾನ್ಸಾಕ್ಷನ್ ಆಗಿಲ್ಲ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್ಗೆ ರಿಜಿಸ್ಟರ್ ಆಗ್ಲಿಲ್ಲ, ಇವರಿಗೆ ಪಾಣಿ ಆಗ್ಲಿಲ್ಲ, ಅವಾಗ ವೆಯ್ಟ್ ಮಾಡ್ಬೋದು ನಮ್ದೇ ಅಂತ ನೀವು ನೀವು ಹೇಳೋದಕ್ಕೆ ಕೇಳ್ಬೇಕಾ? ಅರ್ಥ ಮಾಡ್ಕೊಳ್ಳಿ, ಇದು ಮಾತಾಡ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ, ಅರ್ಥ ಮಾಡ್ಕೊಳ್ಳೋದು ಬೇಕು. ಅದಕ್ಕೂ ಮಿಗಿಲಾಗಿ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಇಲ್ಲ, ಇದೆಲ್ಲ ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಒಂದು ಕಾನೂನು ಹಂತಕ್ಕೆ ಹೋಗಿರೋದ್ರಿಂದ ಕಾನೂನು ಎ ಸಿ ಅವರು ತೀರ್ಮಾನ ಮಾಡ್ತಾರೆ. ಅದು OS ಏನ್ ಹಾಕಿದ್ರೆ OS ಹಾಕಿದ್ಮೇಲೆ ಮಾನ್ಯ ಕೋರ್ಟ್ ತೀರ್ಪು ಕೊಡ್ತದೆ. ಅದಕ್ಕೆ ಬಿಟ್ಟು ಕೋರ್ಟ್ ಹೋದ್ಮೇಲೆ ಕೋರ್ಟ್ ತೀರ್ಪು ಏನ್ ಬರ್ತದೋ ಅನ್ನೋ ತನಕ ಇನ್ನೂ ಇದೆ ಅಲ್ಲ. ಅದು ಬಿಟ್ಟು ಸೆಂಟ್ರಲ್ ಆಲ್ರೆಡಿ ಜಡ್ಜ್ ಇಲ್ಲ ಅಲ್ಲಿ, ಜಡ್ಜ್ ಬರೋದು 17ನೇ ತಾರೀಕು. ಹೌದಣ್ಣ, ಈಗ ಸಮನ್ಸ್ ಕಳ್ಸಿದೀವಲ್ಲ ನಾವು. ಕಳ್ಸಿದ್ಯಾ? ಯಾವ್ದು ಕಾನೂನು ಕೊಟ್ಟಿದಾರ? ನಮ್ಮ ಜಮೀನಣ್ಣ ಇದು, ನಾವ್ ಯಾರನ್ನ ಕಾನೂನು ತಗೊಬೇಕು? ನಮ್ಮ ಜಮೀನು ನೀನ್ ಮಾಡ್ಕೊಂಡ್ರೆ ನಕಲಿ ಡಾಕ್ಯುಮೆಂಟ್ ನಾವು ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದಾರೆ ಎಸಿ. ಈಗ ಒಂದ್ ಕೆಲಸ ಮಾಡಿದ್ರೆ ಅಗ್ರಿಕಲ್ಚರ್ ಜಮೀನ್ ಮಾಡ್ಕೊಂಬೇಡ ಅಂತ ಹೇಳ್ತೀನಿ. ಈಗ ಟೋಟಲ್ಲು ಸರ್ವೆ ನಂಬರಲ್ಲಿ 4 ಪಾರ್ಟ್ ಆಗಿದೆ. 6 ಗುಂಟೆ 1 ಅಣ್ಣ ನಾನು ಒಂದು ನಿಮಿಷ ಹೇಳ್ಬಿಡು. ಈ ಸರ್ವೆ ನಂಬರ್ 120 ಇದೆಯಲ್ಲ, 120 ಪಕ್ಕದಲ್ಲಿರೋದು ಇದು ಸಿದ್ದಿಂಗಪ್ಪನ ಗ್ರಾಂಟ್, ಪಿತ್ರಾಜಿತ ಆಸ್ತಿ. ಹೌದು, ಸಿದ್ದಪ್ಪನಿಗೆ ಬಂದಿರೋದು ಅವ್ರಿಗೆ 2 ಮಕ್ಕಳು. ಅಲ್ಲಿರೋದು ದಾಖಲೆಗಳು ಕರೆಕ್ಟ್ ಆಗಿದೆ, ಇಲ್ಲಿರೋದನ್ನ ತಿರ್ಚಿ ಮಾಡಿದ್ದಾರೆ. ಇದಕ್ಕೆ ನಾವು ಎಸಿಗೆ ಹೋಗಿ ಅರ್ಜಿ ಕೊಟ್ಟಿದ್ದೀವಿ. ಮೇಡಮ್ ಈ ಥರ ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಅಂದ್ಬಿಟ್ಟು ಸ್ಟೇಷನ್ ಹೋಗಿ ಫೋರ್ಜರಿ ಕಂಪ್ಲೇಂಟ್ ಮಾಡಿದ್ದೀವಿ. ಎಂಟ್ರೆನ್ಸ್ಟೇ ಅಲ್ಲ, ಎ ಸಿ ಆಫೀಸಲ್ಲೂ ಕೊಟ್ಟಿದ್ದೀರಾ? ಹೌದು, ಕೊಟ್ಟಿದ್ದೀವಿ. ಅವರು ಲೋಕಾಯುಕ್ತ ಕೊಟ್ಟಿವಿ, ಯಾರು ಅಧಿಕಾರಿ ಇನ್ವಾಲ್ವ್ ಆಗಿದ್ದಾರೆ ನೋಡಿ ಅಂತ. ಇವರು ಬಂದು ಹೇಳಿದ್ರು ಅವ್ನು ಮಾರಾಟ ಮಾಡಿರೋನ್ ಕರ್ಕೊಂಡ್ಬರ್ತೀನಿ ಅಂತ. ಅವನಿಗೆ ಪಿತ್ರಾಜಿತ ಆಸ್ತಿ ಒಬ್ಬನಿಗೆ ಹೆಂಗಣ ಅಧಿಕಾರ ಬರುತ್ತೆ ಮಾರಕ್ಕೆ? ಅವ್ರ ಅಪ್ಪನ ಹೆಸರಿಗೆ ಆಗಿಲ್ಲ. ಕಾನೂನು ರೀತಿ ಹೋದ್ರೆ ತಪ್ಪೇನಿಲ್ಲ, ಹೋಗಿ. ಹೌದು, ಈಗ ಹೋಗಿ ಬೇಡ ಅಂತ ಹೇಳಿಲ್ಲ, ಈಗ ಹೋಗಿದ್ರಲ್ಲ, ಇವಾಗ ಅಲ್ಲಿ ಏನಿದೆ ಅಲ್ಲಿ ಆದೇಶ ಮಾಡಿಸ್ಕೊಂಡ್ರಿ. ಅಣ್ಣ ಅಗ್ರಿಕಲ್ಚರ್ ಜಮೀನ್ ನಾವು ಮಾಡಬೇಡಿ ಅನ್ನಕ್ಕೆ ಯಾರಣ್ಣ? ಮಾಡಬೇಡಿ ಅಂತಲ್ಲ, ಎಕ್ಸಾಂಪಲ್ ನಿಮ್ಮ ಪಿತ್ರಾಜಿತಿನ ಆಸ್ತಿನ ಎಕ್ಸಾಂಪಲ್ ಅಲ್ಲ, ಅವ್ರದೇ ನಿಮ್ದೇ ಅಂತ ಇಟ್ಕೊಳ್ಳಿ. ಈಗ ಪ್ರೆಸೆಂಟ್ ಡಾಕ್ಯುಮೆಂಟ್ಸ್ ಇವ್ರ ಹೆಸರಲ್ಲಿ ಇದೆ, ನಿಮಗೂ ಅದೇನಾ ಅಲ್ವಾ? ನೀವು ಇರೋಣ
120 ಸರ್ವೆ ನಂಬರ್ ಅಗ್ರಿಕಲ್ಚರ್ ಗ್ರಾಂಟ್ ಇದು ಸಿದ್ದಪ್ಪನಿಗೆ, ಆಯ್ತಾ? ಅವ್ರ ಮಕ್ಳು ಇಬ್ರು ಎಂಟಗಿರಪ್ಪ ಸಿದ್ಲಿಂಗಪ್ಪ ಅಂತ. ಸಿದ್ಲಿಂಗಪ್ಪನ್ಗೆ 5 ಜನ ಮಕ್ಕಳು. ಅವ್ರ ಮಕ್ಕಳಿಗೆ ಪಾರ್ಟಿಷನ್ ಡಿವೈಡ್ ಆಗಿಲ್ಲ. ಇವನು ಯಾರು ಮಾರಾಟ ಮಾಡಕ್ಕೆ? ಸರಿ, ಅದನ್ನ ನೀವು ಮಾರಾಟ ಮಾಡಿರೋ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ಗೆ ಕೋರ್ಟ್ಗೆ ಹಾಕೊಳ್ಳಿ. AC ಹಾಕಿದೀವಿ, AC ಕೋರ್ಟಲ್ಲಿ ಕೊಟ್ಟಿದೀವಿ, ಲೋಕಾಯುಕ್ತ ಅಧಿಕಾರಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದೀವಿ. ಅದಾದ್ರೆ ಮಾಡಿಸ್ಕೊಂಡ್ಬಿಡ್ರಿ, ಆದೇಶ ಮಾಡಿಸ್ಕೊಡ್ರಿ. ಅದೇ ಮಾಡ್ಕೊಂಡು ಅಗ್ರಿಕಲ್ಚರ್ ಜಮೀನನ್ನ ನಾವು ಮಾಡ್ಕೊಳಕ್ ಆಗದಿಲ್ಲ. ಈಗ ನಾವು ಅಗ್ರಿಕಲ್ಚರ್ ಮಾಡ್ಕೊಬೇಕು. ಉಮೇಶ್ ನಾನು ಹೇಳೋದು. ಈಗ ಆ ರೀತಿ ಬರುವಾಗ ನಾವು ಇವ್ರಿಗೆಲ್ಲ ಗೊತ್ತಿರೋದು. ಹೌದು, ಬೇರೆ ಅಲ್ಲ. ಇವರು ಪಕ್ಕದಾಗ ಇವರು ನಮ್ಮ ಕಮ್ಯುನಿಟಿ ಲೀಡ್ರೆ. ನಾವು ನ್ಯಾಯ ಇದೆ ಎಲ್ಗ ಅಲ್ಲಿ ನಾನು ಹೇಳೋದು ಕೇಳು. ನಾನು ದೂರನಲ್ಲ ನೋಡಿ, ಹುಡುಗಿ ನಮ್ಮ ಪಕ್ಕದಲ್ಲಿ ಇರೋದು. ಎಲ್ಲ ಅಲ್ಲಿ ನಾನು ಹತ್ರನೇ ನಮ್ಮ ಕ್ಷೇತ್ರದಲ್ಲಿ ಅರ್ಥ ಆಯ್ತಾ? ಈಗ ಇವ್ರು ತಗೊಂಡಿದಾರಲ್ಲ, ಅದು ಪಾಲ್ಸ್ ಅಂತಕ್ಕಂಥವ್ರು ಕಾನೂನು ರೀತಿ ಹೋರಾಟ ಮಾಡ್ತಾ ಇದ್ದಾರೆ. ಆ ಕಾನೂನು ರೀತಿಯಲ್ಲಿ ಇದು ಮಾಡ್ಕೊಂಡು ಮಾಡಿದ್ರು. ಯಾಕೆ ನೋಡೋಗಿತ್ತು ಇವಾಗ ಏನು ಕಾನೂನು ರೀತಿಯಲ್ಲೇ ಈಗ ಅಗ್ರಿಕಲ್ಚರ್ ಮಾಡ್ಕೊಳಕ್ ಬೇರೆ ಏನಾದ್ರು ಜಾಗ ಇದೆ ನಮ್ಗೆ? ಇದು ಚೆನ್ನಾಗಿದೆಪ್ಪ ಇದು. ಅದೇ AC ಹೇಳಿ ನಮ್ಗೆ ಜಾಗ ಕೋಬಳಿ ನಾನು ಹೇಳೋದ್ ಕೇಳೋಣ. ಈಗ AC ಉತ್ಬಿಟ್ರೆ ನಮ್ ಜಮೀನಣ್ಣ, ನೀನ್ ನಕಲಿ ಮಾಡಿರೋದು. ಜಮೀನ್ ನಮ್ದು, ಜಮೀನ್ ನಮ್ದು, ಜಮೀನ್ ನಮ್ದು, ಜಮೀನು ನಮ್ದು, ಜಮೀನು ನಮ್ದು, ಜಮೀನು ನಮ್ದು. ನಾವೆಲ್ಲ ಗೆದ್ಕೊಂಬರೋದು, ಅವ್ರು ಗೆದ್ಕೊಂಬರ್ಬೇಕು. ಅದು ನಕಲಿ ಮಾಡಿದಾರಲ್ಲ, ಅದು ಒರಿಜಿನಲ್ ಅಂದ್ಬಿಟ್ಟು ಗೆದ್ಕೊಂಬರ್ಬೇಕು. ನಿನ್ಗೇನೇ ಡಾಕ್ಯುಮೆಂಟ್, ಇನ್ನೇನು ಡಾಕ್ಯುಮೆಂಟ್ ಕೊಡು ಅಂತ ಮಾತಾಡಿ ಸರ್. ಆದೇಶ ಇದೆ, ಅದು ಕೊಡಿ ನಿಮ್ಗೆ. ಸುಮ್ಮನೆ ಡಾಕ್ಯುಮೆಂಟ್ ಕೊಡ್ಲಿ, ಪ್ರೂವ್ ಮಾಡ್ಲಿ. ನಮ್ ಸೊತ್ತು ನೀನ್ ಯಾರ ಹತ್ರ ಮಾತಾಡ್ತೀವಿ? ಈ ಉಲ್ಟಾ ಪಲ್ಟಾ ನೀವು ಮಾಡ್ತೀವಿ. ಜಮೀನ್ ಬಂದು ದೌರ್ಜನ್ಯ ಮಾಡೋ ಅಂತ ಹೇಳಿದಾರೆ. AC ನಮ್ ಜಮೀನ್ ಇದು, ನಮ್ ಜಮೀನ್ ರೇ. ಬೆಲೆ ಆದ್ರೂ ಹಾಕ್ತಿವಿ, ಇನ್ನೊಂದಾದ್ರೂ ಮಾಡ್ತೀವಿ, ಅಗ್ರಿಕಲ್ಚರ್ ಮಾಡ್ತೀವಿ. ಜಮೀನ್ ನಮ್ದು, ಜಮೀನ್ ನಮ್ದು. ಇವನ್ ಯಾರೋ ಒಬ್ಬನ 5 ಜನ, ನಾವೆಲ್ಲ 5 ಜನ ಮಗ ಬಂದ್ರೆ 3 ಹೆಣ್ಮಗು ಬರ್ತದೆ. ಅಲ್ಲ ನೀವು AC ಅದ್ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಕೇಳ್ತಿರಲ್ಲ. ನಿಮ್ಗೆ ಹೇಳಿದಾರೆ AC ಇಲ್ಲಿ ಬಂದು ಡಿಸ್ಕಸ್ ಮಾಡಿ ಅಂತ. ಕೋರ್ಟಲ್ ಇದೆಯಲ್ಲ, ನೀನ್ ಏನಕ್ಕೆ ಇಲ್ಲಿ ಬಂದು ನಿಮ್ಗೆ AC ಹೇಳಿದಾರ? ಅದನ್ನೇನಿದೆಯೋ ಕಾನೂನು ಬಗ್ಗೆ ಮಾತಾಡಿ, ದೊಡ್ಡವ್ರ ತರ ಮಾತಾಡಿ. ಒಂದೊಂದು ಸ್ಟೇಟ್ಮೆಂಟ್ ಯಾರು AC ಕೊಡೋಲ್ಲ. ಇವ್ರನ್ನ ಕೇಳಿದ್ರೆ, ನೀವು ಕೇಳಿದ್ರೆ ನೋಡಪ್ಪ ಸ್ವಾಧೀನ ನಾವೇನೇ ಬೇಲೆ ಆಗ್ತಾ ಇರೋದು, ಅಕ್ರಮ ಸ್ವಾಧೀನ ತಡೆಯಕ್ಕೆ ಬೇಲೆ. ಉಮೇಶ್, ನಾನು ಹೇಳ್ತಾ ಇರೋದು ಇವಾಗ ಯಥಾಸ್ಥಿತಿ ಏನಿದೆ ಹಂಗೆ ಇರ್ಲಿ. ಇವ್ನ ಮನೆ ಕಟ್ಟೋದು ಬೇಡ, ಅದ್ರ ಮೇಲೆ ಸ್ಟೇ ಇದ್ರೆ ಕಟ್ಟೋದು ಕಟ್ಟಿದ್ರೆ ನೋಡಿ 61